ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಸತ್ಯಣ್ಣ ಹಾಗೂ ಪೊಲೀಸ್ ಸಾಹೇಬನ ನಡುವೆ ನಡೆಯುವ ಗಂಭೀರ ಸಂಭಾಷಣೆಯ ಕಥೆಯ ಮುಖ್ಯ ಹೈಲೈಟ್ ಆಗಿದೆ. ಸತ್ಯಣ್ಣ ಅತ್ಯಂತ ಚಾಣಾಕ್ಷತನದಿಂದ ಸಾಹೇಬರಿಗೆ ಒಂದು ಸ್ವಾರ್ಥದ ಆಲೋಚನೆಯನ್ನು ನೀಡ್ತಾರೆ. ನಾಳೆ ಟ್ರೈನಿಂಗ್ ಮುಗಿದು ಭೂಮಿ ಪೊಲೀಸ್ ಅಧಿಕಾರಿಯಾಗಿ ಬೆಳಗಾವಿ, ಕುಂದಾಪುರ ಅಥವಾ ಉಡುಪಿಗೆ ಪೋಸ್ಟಿಂಗ್ ಪಡೆದು ಹೋದರೆ ಅವಳು ನಿನ್ನಿಂದ ಶಾಶ್ವತವಾಗಿ ದೂರವಾಗುತ್ತಾಳೆ. ಆದರೆ ಜೈಲಿನಲ್ಲಿರುವ ಅವಳ ಸಾಕು ತಾಯಿ ಭಾಗ್ಯಮ್ಮನಿಗೆ ನೀನು ಬೇಲ್ ಕೊಡಿಸದೇ ಇದ್ದರೆ ಕೇಸಿನ ವಿಚಾರಣೆ ನೆಪದಲ್ಲಾದರೂ ಭೂಮಿ ಯಾವಾಗಲೂ ನಿನ್ನ ಕಣ್ಣೆದುರೇ ಇರುತ್ತಾಳೆ ಅಂತ ಹೇಳ್ತಾರೆ. ಮತ್ತು ಅದರಿಂದ ಭಾಗ್ಯಮ್ಮ ಜೈಲಿನಲ್ಲಿರುವುದೇ ನಿನಗೂ ಭೂಮಿಗೂ ಒಳ್ಳೆಯದು ಅಂತ ಹೇಳಿ ದಾರಿ ತಪ್ಪಿಸಲು ಯತ್ನಿಸ್ತಾರೆ. ಆದರೆ ಕಟ್ಟುನಿಟ್ಟಾದ ಹಾಗೂ ನ್ಯಾಯನಿಷ್ಠ ಪೊಲೀಸ್ ಅಧಿಕಾರಿಯಾದ ಅಜಿತ್ ಈ ಮಾತನ್ನು ಕೇಳಿ ತೀವ್ರವಾಗಿ ಕೋಪಗೊಳ್ತಾನೆ. ನಾನು ಈ ಅಕ್ಕಿ ಬಟ್ಟೆ ಹಾಕಿರೋದು ನನ್ನ ಏರಿಯಾದಲ್ಲಿ ಯಾವುದೇ ಒಬ್ಬ ನಿರಪರಾಧಿಗೆ ಅನ್ಯಾಯವಾಗಬಾರದು ಅಂತ. ನನ್ನ ಸ್ವಾರ್ಥಕ್ಕೋಸ್ಕರ ಅಥವಾ ಪ್ರೀತಿಗಾಗಿ ಒಬ್ಬ ನಿರ್ದೋಷಿ ಮಹಿಳೆಯನ್ನು ಜೈಲಿನಲ್ಲಿ ಕೊಳೆಯುವಂತೆ ಮಾಡುವುದು ಮಹಾಪಾಪ. ನನ್ನನ್ನು ನಂಬಿ ಮನೆಗೆ ಬಂದ ಭೂಮಿಗೆ ನಾನು ದ್ರೋಹ ಮಾಡಲು ಸಾಧ್ಯವಿಲ್ಲ. ಇನ್ನೊಮ್ಮೆ ಈ ರೀತಿ ಸಣ್ಣತನದ ಆಲೋಚನೆಗಳನ್ನು ನನ್ನ ಬಳಿ ಮಾಡಬೇಡಿ ಅಂತ ಹೇಳಿ ಸತ್ಯಣ್ಣನಿಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾನೆ. ಈ ಕಡೆ ತನ್ನ ತಪ್ಪಿನ ಅರಿವಾಗಿ ಸತ್ಯಣ್ಣ ಕ್ಷಮೆ ಕೇಳ್ತಾರೆ. ಇನ್ನೊಂದೆಡೆ ಮನೆಯಲ್ಲಿ ಟೀ ತರಲು ಹೋದ ಲಕ್ಷ್ಮಕ್ಕ ಈ ಇಡೀ ಸಂಭಾಷಣೆಯನ್ನು ಕದ್ದು ಕೇಳಿಸಿಕೊಂಡಿರುತ್ತಾರೆ. ಸಾಹೇಬರು ಒಳ್ಳೆಯವರು ಅಂದುಕೊಂಡರೆ ಈ ಸತ್ಯಣ್ಣ ಅವರನ್ನು ದಾರಿ ತಪ್ಪಿಸುತ್ತಿದ್ದಾನೆ. ಭಾಗ್ಯಕ್ಕ ಪರ್ಮನೆಂಟಾಗಿ ಜೈಲಲ್ಲಿ ಉಳಿಯುವಂತೆ ಪ್ಲ್ಯಾನ್ ಮಾಡ್ತಿದ್ದಾರೆ ಎಂದು ಭಯಗೊಂಡು ಈ ವಿಷಯವನ್ನು ಭೂಮಿಗೆ ತಿಳಿಸಲು ಮುಂದಾಗುತ್ತಾಳೆ. ಆದರೆ ಭೂಮಿ ತನ್ನ ಫೋನನ್ನು ಲಕ್ಷ್ಮಕ್ಕನ ಬಳಿಯೇ ಬಿಟ್ಟು ಹೋಗಿರುವುದರಿಂದ ಯಾರಿಗೂ ಕರೆ ಮಾಡಲು ಸಾಧ್ಯವಾಗದೆ ಲಕ್ಷ್ಮಕ್ಕ ಕಂಗಾಲಾಗ್ತಾಳೆ. ಇದೇ ಸಮಯದಲ್ಲಿ ಭೂಮಿ ತನ್ನ ಮನಸ್ಸಿನಲ್ಲೇ ಸಂಕಟ ಪಡುತ್ತಿರುತ್ತಾಳೆ. ತಾನು ದೇವರ ಸನ್ನಿಧಿ ಮನೆಗೆ ಪದೇ ಪದೇ ಫೋನ್ ಮಾಡಿ ಮಾತನಾಡುತ್ತಿರುವುದನ್ನು ನೆನೆದು ನಾನು ಆ ಮನೆ ಬಿಟ್ಟು ಬಂದಿದ್ದರೂ ನನ್ನ ಮನಸ್ಸು ಇನ್ನೂ ಅಲ್ಲೇ ಇದೆಯಲ್ಲ. ಸಾಹೇಬರು ನನ್ನ ತಪ್ಪು ಹುಡುಕಲು ಕಾಯುತ್ತಿರುತ್ತಾರೆ. ಯಾವುದೇ ಕಾರಣಕ್ಕೂ ನಾನು ಇನ್ನು ಮುಂದೆ ಅವರ ಬಗ್ಗೆ ಯೋಚಿಸಬಾರದು. ಅವರ ಸಂಪರ್ಕ ಸಂಪೂರ್ಣ ಕಡಿತಗೊಳಿಸಬೇಕು ಎಂದು ತನಗೆ ತಾನೇ ಸಮಾಧಾನ ಪಟ್ಟುಕೊಳ್ಳುತ್ತಾಳೆ. ಇನ್ನೊಂದೆಡೆ ಅಂಜು ಜನ್ಮದಿನದ ಸಡಗರದ ಸನ್ನಿವೇಶವು ನಡೆಯುತ್ತದೆ. ಗಂಡ ಹೆಂಡತಿ ನಡುವಿನ ಸಿಹಿ ಮಾತುಗಳು, ಕುಟುಂಬದವರೆಲ್ಲರಿಗೂ ಸೇರಿ ಕೇಕ್ ಕಟ್ ಮಾಡುವ ಸಂಭ್ರಮ ಹಾಗೂ ಶಾರದಾ ಅವರಿಗೆ ಹಳೆಯ ನೆನಪುಗಳು ಮರುಕಳಿಸುವ ಸೂಚನೆಗಳು ಸಿಗುತ್ತವೆ. ಈ ಎಲ್ಲ ಘಟನೆಗಳು ಮುಂದಿನ ಸಂಚಿಕೆಯಲ್ಲಿ ಭೂಮಿ ತನ್ನ ಸಾಕು ತಾಯಿಯನ್ನು ಹೇಗೆ ಜೈಲಿನಿಂದ ಹೊರತರುತ್ತಾಳೆ ಎಂಬ ಕುತೂಹಲವನ್ನು ಹೆಚ್ಚಿಸಿದೆ. ಮುಂದೆ ಸಂಚಿಕೆಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.